ಇರತಕ್ಕಂತ ಪ್ರಾಥಮಿಕ ಶಾಲೆಯ ಹೊಸ ಕಟ್ಟಡದ ಉದ್ಘಾಟನೆಯ ನಿಮಿತ್ತ ನನ್ನ ಪರವಾಗಿ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಮಾನ್ಯ ಫಿಲೋಮಿನಾ ರಾಜ್ರವರು ಸುಮಾರು 14 ವರ್ಷಗಳ ಕೆಳಗಡೆ ಈ ಭಾಗದಲ್ಲಿ ಈ ಒಂದು ಹಿಂದುಳಿದಂತ ಪ್ರದೇಶದಲ್ಲಿ ಬಡವರಿಗಾಗಿ ಮಕ್ಕಳಿಗಾಗಿ ಒಂದು ಯುಕೆಜಿಯಿಂದ 8ನೇ ತರಗತಿವರೆಗೆ ಈ ಶಾಲೆ ಪ್ರಾರಂಭ ಮಾಡಿದ್ದಾರೆ. ಈ ಶಾಲೆ ಪ್ರಾರಂಭ ಮಾಡಿ ಬಹಳ ಪರಿಶ್ರಮ ಮಾಡಿ ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗಬೇಕು, ಅದರಲ್ಲಿ ವಿಶೇಷವಾಗಿ ಬಡವರ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಕೊಟ್ಟರೆ ಆರ್ಥಿಕವಾಗಿ ಸಬಲರಾಗ್ತಾರೆ, ಸಮಾಜಕ್ಕೆ ಒಳ್ಳೆಯದಾಗ್ತದೆ ಅನ್ನುವಂಥ ದೃಷ್ಟಿಯಿಂದ ಮುಂದಾಲೋಚನೆ ಇಟ್ಕೊಂಡು ದೂರದರ್ಶಿತ್ವ ಇಟ್ಕೊಂಡು ಮಕ್ಕಳಿಗೆ ನಾವು ತಯಾರು ಮಾಡಬೇಕು ಅಂತ ಹೇಳಿದ್ರೆ, ಇಂದಿನ ಮಕ್ಕಳೇ ನಮ್ಮ ನಾಡಿನ ನಾಗರಿಕರು, ಈ ದೇಶದ ಆಸ್ತಿ, ಸಮಾಜದ ಆಸ್ತಿ. ಇವತ್ತು ಅವರಿಗೆ ಒಳ್ಳೆಯ ಶಿಕ್ಷಣನೂ ಬೇಕು, ಅವರಿಗೆ ಒಳ್ಳೆಯ ಸಂಸ್ಕಾರನೂ ಬೇಕು. ಅವರ ನಡವಳಿಕೆ, ಅವರ ಇವತ್ತಿನ ದಿವಸ ಏನು ಅವರ ಕ್ಯಾರೆಕ್ಟರ್, ಅವೆಲ್ಲವನ್ನು ಇವತ್ತು ಬಿಲ್ಡ್ ಮಾಡುವಂತ ಕೆಲಸ ಪ್ರಾಥಮಿಕ ಹಂತದಲ್ಲಿ ನಡೀತದೆ. ಇವತ್ತು ನಮ್ಮ ಅಡಿಪಾಯ ಭದ್ರವಾಗಿದ್ರೆ ನಾವು ಎಷ್ಟೇ ಅಂತಸ್ತಿನ ಕಟ್ಟಡ ಕಟ್ಟಿದ್ರು ಅದು ಬಹಳ ಭದ್ರವಾಗಿರ್ತದೆ. ಅಡಿಪಾಯನು ದುರ್ಬಲವಾಗಿದ್ರೆ ಏನಾಗ್ತದೆ, ನೀವು ಮೇಲೆ ಎಷ್ಟೇ ಕಟ್ಟಡ ಕಟ್ಕೊಳ್ತಾ ಹೋಗ್ರಿ, ಅಲ್ಗಾಡ್ತದೆ, ಒಂದ್ ದಿವಸ ಅದು ಧ್ವಂಸ ಆಗ್ಬಿಡುತ್ತೆ. ಅದಕ್ಕೆ ಪ್ರಾಥಮಿಕ ಹಂತದ ಶಿಕ್ಷಣ ನಾವೇನ್ ಕೊಡ್ತೀವಿ ಅದು ಅತ್ಯಂತ ಮಹತ್ವದಾದಂಥದ್ದು. ಅದಕ್ಕೆ ಹೇಳ್ತಾರೆ ತಂದೆ ತಾಯಿಗಳೇ ಮೊದಲನೇ ಗುರುಗಳು ಅಂತಲೇ. ಅದಾದ್ಮೇಲೆ ಶಿಕ್ಷಕರು ಬರ್ತಾರೆ. ಶಿಕ್ಷಕರಿಗೆ ಬಹಳ ದೊಡ್ಡ ಮಟ್ಟದ ಒಂದು ಗೌರವ ಇದೆ. ಇವತ್ತು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಅಂತ ಹೇಳ್ತಾರೆ. ನಾವು ದೊಡ್ಡ ಕಟ್ಟಡ ಫಿಲೋಮಿನಾ ರಾಜ್ರವರು ಕಟ್ಟಿಕೊಟ್ಟಿದ್ದಾರೆ. ಆದರೆ ಆ ಕಟ್ಟಡದಲ್ಲಿ ಮಕ್ಕಳಿಗೆ ಇವತ್ತು ಜ್ಞಾನ ಕೊಡುವಂತವರು, ಶಿಕ್ಷಣ ಕೊಡುವಂತವರು ಶಿಕ್ಷಕರು ಒಳ್ಳೆಯವರಾಗಿದ್ರೆ ಆ ಶಾಲೆಗೆ ಒಳ್ಳೆ ಹೆಸರು ಬರ್ತದೆ. ಮಕ್ಕಳಾಗ್ಲಿ ಡಿಗ್ರಿ ಆಗ್ಲಿ ಫಿಲೋಮಿನಾ ರಾಜ್ ಮತ್ತು ಮ್ಯಾನೇಜ್ಮೆಂಟ್ ಎಸ್ ಅಂದ್ರು 100% ನಾವು ಅವರಿಗೆ ಸಪೋರ್ಟ್ ಮಾಡಿ ಪರ್ಮಿಷನ್ ಮಾಡಿಸ್ಕೊಡ್ತೀವಿ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಈ ಏರಿಯಾನಲ್ಲಿ ಒಂದು ಒಳ್ಳೆ ರೀತಿಯಿಂದ ಸ್ಕೂಲ್ ಇರಬೇಕು. ಮತ್ತೆ ಸುಮಾರು ಬಡವರಿಗೆ ಆಲ್ಸೋ ಸ್ಕೂಲ್ನಲ್ಲಿ ಹೆಲ್ಪ್ ಇದೆ. ಫಿಲೋಮಿನಾ ರಾಜ್ ನೇಚರ್ ಏನಿದೆ ಅಂದ್ರೂ ನಮ್ಮ ಜೀವನದಲ್ಲಿ ನಾವು ಎಷ್ಟು ದಿವಸ ಇರುತ್ತೋ ಗೊತ್ತಿಲ್ಲ, ಆದರೂ ಒಳ್ಳೆ ರೀತಿಯಿಂದ ಎಜುಕೇಶನ್ ಕೊಡಬೇಕು. ಮತ್ತೆ ಸ್ಟೂಡೆಂಟ್ಸ್ಗೆ ಯಾವ ರೀತಿಯಿಂದ ಗುಡ್ ಎಜುಕೇಶನ್ ಆಗಲಿ ಮತ್ತು ಬಡವರಿಗೆ ಸ್ವಲ್ಪ ಯಾವ ರೀತಿಯಿಂದ ಸಪೋರ್ಟ್ ಮಾಡಬೇಕಂತ ಅವ್ರದ್ದು ವಿಚಾರ ಇದೆ. ಆ ವಿಚಾರದಲ್ಲಿ बहुत कम टाइम मिलता है, जो कि पूरे बच्चों के साथ कुछ बात करने का हमारा जो टाइम मिलता है, ये हम बहुत खुशकिस्मत होते हैं. मैं पूरे लोग जो स्टूडेंट आए हैं उनको भी मुबारकबाद देता हूँ, एरिया के लोग आए हैं उनको भी मुबारकबाद देता हूँ, और खासकर हमारे फिल्मिन राज साहब की बेटी जो डॉक्टर है उनको भी मुबारकबाद देता हूँ, उनकी फैमिली को भी मुबारकबाद बोलता हूँ. इतना कहते हैं मैं थैंक्स कहता हूँ. The wonder that God has done in our life. ಇವತ್ತು ಆ ಕಟ್ಟಡ ಕಟ್ಟುವಾಗ ಅನೇಕ ಸಮಸ್ಯೆಗಳು, ಅನೇಕ ತೊಂದರೆಗಳು. ನಮ್ಮಣ್ಣ ಮುಂಜಾನೆ ಎದ್ದು ಮಕ್ಕಳಿಗೆ ತಗೊಂಡು ಅವರೇ ಸ್ವತಃ ಅನೇಕ ಬಾರಿ ಏನದಂದ್ರ ನೀರು ಹೊಡೆಯಂತವ್ರು ಬಹಳ ಕಷ್ಟಪಟ್ಟ. ಸೊ ಹಾಗಾಗಿ ನಾನು ಹೃದಯಪೂರ್ವಕ ವಂದನಾರ್ಪಣೆ ನಮ್ಮ ಅಣ್ಣಗ. ಯಾಕಂದ್ರ ನಂದು ತಂದಿ ಸ್ಥಾನದಾಗ ಇದ್ಕೊಂಡು ನಾನು ಬೆನ್ನೆಲುಬಾಗಿ ನಿಲ್ಬೇಕಾದ್ರ ನಮ್ಮ ಅಣ್ಣ. ಇವತ್ತು ಆತ ನಾನು ಈಗ ಬಿಲ್ಡಿಂಗ್ ಆಗುವಾಗ ಸುಮ್ಮನೆ ಬರ್ತಿದ್ದ, ಹೋಯ್ತಿದ್ದ, ನೋಡ್ತಿದ್ದ, ಕೂಡ್ತಿದ್ದ. ಆದ್ರೆ ಐ ಹ್ಯಾವ್ ನಾಟ್ ಸ್ಪೆಂಡ್ ಮಚ್ ಟೈಮ್ ಟು ಕನ್ಸ್ಟ್ರಕ್ಟ್ ಅಂಡ್ ಲುಕ್ ಆಫ್ಟರ್ ದ ವರ್ಕ್. ಬಟ್ ಆತೆ ಎಲ್ಲ ಏನದಂದ್ರ ನಿರ್ವಹಿಸಿ ಇವತ್ತೇನಾದ್ರು ಕಷ್ಟಪಟ್ಟು ದೇವ್ರ ಕೃಪೆಯಿಂದ ಈ ಭವ್ಯವಾದ ಬಿಲ್ಡಿಂಗ್ ದೇವ್ರು ಕೊಟ್ಟಿದ್ದಾರೆ.
ನಾನು ನಿಮ್ಮಲ್ಲಿ ಅತಿ ವಿನಯದಿಂದ ಕೇಳ್ಕೊಳ್ತೀನಿ, ಏನಂತಂದ್ರೆ ನಿಮ್ಮ ಪ್ರಾರ್ಥನೆಯಲ್ಲಿ ನಮ್ಗೆ ನೆನೆಸ್ಕೊಳ್ರಿ, ನಮ್ಮ ಸ್ಕೂಲಿಗೆ ನೆನೆಸ್ಕೊಳ್ರಿ, ನಮ್ಮ ಮಕ್ಕಳಿಗಾಗಿ ಒಳ್ಳೆ ಬುದ್ಧಿ ಜ್ಞಾನ ಕೊಡ್ಲಿ ದೇವರಂತ ನೆನೆಸ್ಕೊಳ್ರಿ, ನಮ್ಮ ಶಿಕ್ಷಕರು ಶಿಕ್ಷಕಿಯರು ಒಳ್ಳೆ ರೀತಿಯಿಂದ ಮಕ್ಕಳಿಗೆ ಪಾಠ ಹೇಳ್ಕೊಡ್ಲತ್ತ ನಿಮ್ಮ ಪ್ರಾರ್ಥನೆ ನೆನೆಸ್ಕೊಳ್ರಿ. ಅದೇ ರೀತಿಯಲ್ಲಿ ನಮ್ಮ ಅಣ್ಣ ಹೇಗ ನನ್ನ ಒಂದು ಬೆನ್ನೆಲುಬಾಗಿದ್ದಾರೆ, ನಂದು ಬ್ರೇನು ನಮ್ಮ ಮಿಸಸ್ ಆಗಿದ್ದಾನೆ. ಇವತ್ತು ನಾನು ಒಂದೇ ಕಟ್ಟಡ ಇಷ್ಟೇ ಕಟ್ಟಬೇಕಂತ ನಂದು ಬಂದಿತ್ತು, ಇಷ್ಟೇ ಕಟ್ಟಬೇಕು. ಬಟ್ ಇದಕ್ಕೆ ಪ್ರೆಷರ್ ಮಾಡಿ ಬರೀ ಸ್ಟ್ರಕ್ಚರ್ ಮಾಡಂತ ರೋಸ್ ಮೆಮೋರಿಯಲ್ ಸ್ಕೂಲ್ನ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಫಿಲಮನ್ ಸರ್ ಅವರಿಗೆ ಈ ಸಂದರ್ಭದಲ್ಲಿ ನಾನು ಶುಭಾಶಯ ಕೋರುತ್ತೇನೆ. ದೇವರ ಜೀವಿತ ಆಶೀರ್ವಾದ ಮಾಡಿ ಸುಂದರವಾಗಿರ್ತಕ್ಕಂಥ ಶಾಲೆ ಕಟ್ಟಡವನ್ನ ಕಟ್ಟುವಂತ ಆಶೀರ್ವಾದ ಅವರ ಜೀವಿತದಲ್ಲಿ ಪಾಲಿಸಿಕೊಟ್ಟಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವರಿಗೂ ಅವರ ಕುಟುಂಬದ ಭಕ್ತರಿಗೂ ನಾನು ಯೇಸು ನಾಮದಲ್ಲಿ ಶುಭ ಕೋರುತ್ತೇನೆ. ಮಾತ್ರಲ್ಲದೆ ರೋಸ್ ಮೆಮೋರಿಯಲ್ ಸ್ಕೂಲಲ್ಲಿ ಕೆಲಸ ಮಾಡುವಂತ ಎಲ್ಲ ಶಿಕ್ಷಕರು ಒಂದವರಿಗೂ ಕೂಡ ಯೇಸು ನಾಮದಲ್ಲಿ ಶುಭಾಶಯಗಳು. ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಯೇಸು ನಾಮದಲ್ಲಿ ವಂದನೆ ಸಲ್ಲಿಸುತ್ತೇನೆ. ಕರ್ತನಲ್ಲಿ ಪ್ರೀತಿಯ ದೇವ